ಈ ವರ್ಷ ಅದರಲ್ಲೂ ಮಂಜು ಅವರ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಬರುತ್ತೆ. ಸೊ ಈ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕ ಕೊಂಡಾಡದಂತ ಒಬ್ಬ ಹುಡುಗ ಅಂದ್ರೆ ನಮ್ಮ ಗಿಲ್ಲಿ. ಸೊ ಬಹಳ ಕೊಂಡಾಡಿದ್ರು, ಬಹಳ ಚೆನ್ನಾಗಿ ಆಟ ಆಡಿದ್ರು, ನಗ್ಸಿದ್ರು, ಜನಗಳನ್ನ ನಲ್ಸಿದ್ರು, ಎಲ್ಲ ಎಮೋಷನಲ್ ಎಲ್ಲಾ ತರ ಒಂದು ಕಲಾವಿದನ್ಗೆ ಏನೇನ್ ಇರ್ಬೇಕು ಆ ನವರಸಗಳು ಅಷ್ಟು ಕೂಡ ಈ ಬಿಗ್ ಬಾಸ್ ನ ಒಂದು ವೇದಿಕೆಯಲ್ಲಿ ತೋರಿಸುವಂತ ಪ್ರಯತ್ನ ಮಾಡಿದ್ರು ಗಿಲ್ಲಿ. ಸೊ ನೀವು ಗಿಲ್ಲಿನ ಇಲ್ಲಲ್ಲ ಅಂತ ಅಂದ್ಬಿಟ್ಟು ದುಬೈನಲ್ಲಿ ಗಿಲ್ಲಿ ಬಗ್ಗೆ ಅದ್ ಯಾವ ತರ ಇತ್ತು, ಏನಕ್ಕೋಸ್ಕರ ಗಿಲ್ಲಿನೇ ನೀವು ಇದನ್ನ ಮಾಡ್ಬೇಕು ಅಂದ್ರೆ ಒಂದು ಹೇಳ್ಬೇಕು ಅಂದ್ರೆ ಒಂಥರ ಎಮೋಷನ್ ಹೆಂಗ್ ಬರುತ್ತೆ ಅಂದ್ರೆ ಒಬ್ಬ ಹುಡುಗನಿಗೆ ಒಂದು ಸಪೋರ್ಟ್ ಮಾಡ್ಬೇಕು ಅಂತ ಮನಸ್ಸಿಂದ ಬರ್ಬೇಕು, ಯಾರು ಹೇಳ್ಬಾರ್ದು ಅದನ್ನ. ಅದು ಹೇಳಿ ಮಾಡ್ಸಿದ್ರೆ ಅದು ಕ್ಷಣಿಕ ಮಾತ್ರ, ಹೇಳ್ದೇನೆ ಮಾಡ್ಸೋದು ತುಂಬಾ ಲಾಂಗ್ ಟೈಮ್ ಅಂದ್ರೆ ಒಂಥರ ತುಂಬಾ ಮನಸ್ಸಲ್ಲಿ ಕೂರಂತದ್ದು. ಹಂಗಾಗಿ ನಾವು ಒಬ್ಬ ಬಡವ್ರ ಮಗ ಅಂದ್ರೆ ಅದು ಏನೇ ಇರ್ಬೋದು, ಒಂದು ಸ್ಪೆಷಲಿ ಏನಕ್ಕೆಪ್ಪ ಈ ವಿಷಯ ಹೇಳ್ತೀನಿ ಅಂದ್ರೆ ನಮ್ಮ ಡಾಲಿ ಧನಂಜಯ್ ಸರ್ ಹೇಳ್ತಾ ಇರ್ತಾರೆ ಬಡವ್ರ ಮಕ್ಳು ಬೆಳೆಸ್ಬೇಕಂಡ್ರಯ್ಯ ಅಂತ. ಹಂಗಾಗಿ ಈಗ ನಾವೊಬ್ರು ಬಡವರೇ, ಏನ್ ಹುಡ್ತಾರೆ ನಾವೇನ್ ಶ್ರೀಮಂತರಲ್ಲ. ಬಡವರು ಅಂದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಪ್ರೀತಿ ತೋರಿಸಿದಾಗ ಅವರು ಒಂದ್ ಮುಂದೆ ಬರ್ತಾರೆ, ಬಂದು ಒಂದು 4 ಜನಕ್ಕೆ ಅವರು ಪ್ರೇರಣೆ ಆಗ್ಲಿ. ಈಗ ನಾವು ಅವ್ರನ್ನಾಗೆ ಒಂದು ಸಪೋರ್ಟ್ ಮಾಡಿದ್ವಿ, ಅವ್ರ ತರ ಯಾರು ಇದ್ದಾಗ ಅವರು ಸಪೋರ್ಟ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಅಲ್ಲಿಂದ ಮಾಡಿದ್ವದ್ದು, ಬೇರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಟು ಮಾಡಿಲ್ಲ ನಾವು. ಅಂದ್ರೆ ಅಲ್ಲಿ ದುಬೈನಲ್ಲಿ ಯಾವ ತರ ಇತ್ತು, ಅಲ್ಲಿ ಯಾರಾದ್ರೂ ಅಂದ್ರೆ ಗುರ್ತಿಡಿದು ಬಿಗ್ ಬಾಸ್ ನೋಡುವಂತದ್ದು ಅಥವಾ ನೀವ್ ಯಾರಿಗಾದ್ರೂ ಅಲ್ಲಿ ಹೇಳುವಂತದ್ದಾಗಿದೆಯಾ? ಇದಕ್ಕೆ ಮೂಲತಃ ಕಾರಣ ನಾನೇ. ಅವ್ರು ಎಲ್ಲ ನೋಡ್ತಾ ಇರ್ತಾರೆ, ನೋಡಿಲ್ಲ ಅಂತ ಹೇಳಲ್ಲ. ಅದು ಒಂದು ಈಗ ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಸ್ಪಾರ್ಕ್ ಅನ್ನೋದು ಮೂವ್ ಆದಾಗ ಅದ್ರ ಹಿಂದಗಡೆ ಎಲ್ಲ ಹೋಗ್ತಾರೆ. ಈಗ ನಾನ್ ಮೊದ್ಲು ಅಜ್ಜೆ ಇಟ್ಟೆ ಇಡೀ ದುಬೈಲಿ, ತುಂಬಾ ನನಗಿನ್ನ ದೊಡ್ಡವ್ರು ಇದಾರೆ, ಇಲ್ಲ ಅಂತ ನಾವ್ ಯಾವತ್ತು ಹೇಳ್ಕೊಳ್ಳೋದಿಲ್ಲ. ಬಟ್ ಯಾರು ಅಲ್ಲಿ ಗಿಲ್ಲಿ ಅಂತ ಒಂದು ವಿಡಿಯೋ ಮಾಡ್ಲಿಲ್ಲ. ಆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಮೊದಲು ನಾನು. ಆ ಒಂದು ನಮ್ಮ ಸ್ನೇಹ ಬಳಗನ ಕಟ್ಕೊಂಡು ಅವ್ರಿಗೆಲ್ಲ ಟೈಮ್, ಯಾಕೆಂದ್ರೆ ಅವ್ರಿಗೆ ಆ ಟೈಮ್ ಅಲ್ಲಿ ಎಲ್ಲ ಇರ್ತಾರೆ. ನನ್ನ ಟೈಮ್ ಇದ್ದಾಗ ಅವ್ರಿಗೆ ಟೈಮ್ ಇರಲ್ಲ, ಅವ್ರ ಟೈಮ್ ಇದ್ದಾಗ ನನಗಿರಲ್ಲ. ಹಂಗಾಗಿ ಅದನ್ನೆಲ್ಲಾನು ಟೈಮ್ ನ ತಗೊಂಡು ಅವ್ರು ಎಲ್ಲಾರನು ಒಂದು ಒಗ್ಗೂಡ್ಸಿ ಒಂದು ವಿಡಿಯೋ ಮಾಡ್ಕೊಟ್ಟ. ನಿಜವಾಗ್ಲೂ ನಾವ್ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದು ಅಂತ ಅನ್ನೋದಕ್ಕಿಂತ ಕನ್ನಡಿಗರು ಎಲ್ಲೇ ಇದ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ತೋರಿಸ್ಕೊಂಡ್ಕೊಟ್ರಿ. ಖಂಡಿತವಾಗಿ, ನಾವೇ ಅಂತಲ್ಲ, ಈ ದೇಶ ಬಿಟ್ಟು ಹೊರದೇಶದಲ್ಲಿ ಗಿಲ್ಲಿ ಅವಳಿ ಅನ್ನೋದು ಈ ಒಂದು 11 ಸೀಸನ್ಗಳಲ್ಲಿ ಯಾವುದು ಈ ತರ ಒಂದು ಇತಿಹಾಸ ಕ್ರಿಯೇಟ್ ಆಗಿರ್ಲಿಲ್ಲ. ಖಂಡಿತ. ಓಕೆನಾ, ಯಾರೋ ಒಬ್ಬೊಬ್ರು ಮಾಡಿರ್ಬಹುದು, ಬಟ್ ಆದ್ರೆ ಅಷ್ಟು ಏನಂತಾರ ಹೈಲೈಟ್ ಆಗಿ ಯಾವ್ದು ಬಂದಿರ್ಲಿಲ್ಲ. ಖಂಡಿತ ಯಾವ್ದಿಲ್ಲ. ಸ್ಪೆಷಲಿ ನಮ್ಗೆ ಅಶ್ವಿನಿ ಮೇಡಮ್ ಅವರು ಗೊತ್ತಿತ್ತು, ಜಾನ್ವಿ ಅವರು ಗೊತ್ತಿದ್ರು. ಅದಾದ್ಮೇಲೆ ಬಿಗ್ ಬಾಸ್ ನಮ್ಮ ಮಂಜಣ್ಣ, ಸ್ಪೆಷಲಿ ಉಗ್ರಂ ಮಂಜಣ್ಣ ನಮ್ಮ ಸ್ನೇಹಿತರೆಯ, ತ್ರಿವಿಕ್ರಮು ಕೂಡ ನಮ್ಮ ಸ್ನೇಹಿತರೆಯ. ಬಟ್ ಇಷ್ಟೊಂದು ಗಿಲ್ಲಿ ಎಷ್ಟು ಫೇಮಸ್ ಯಾರು ಪಡ್ಕೊಳಕ್ ಆಗಿರ್ಲಿಲ್ಲ. ಅದೇ ಏನೋ ಒಂದು ಅಭಿಮಾನ, ಇದ್ರಲ್ಲಿ ಯಾವ್ದೇ ತರದ್ದು ಬೇರೆ ಅನ್ಯತೆ ಯಾರು ಭಾವಿಸ್ಬೇಡಿ, ಅಭಿಮಾನ ಹೇಳ್ತಾ ಇರೋದ್ ನಾನು. ಯಾಕಂದ್ರೆ ಅವ್ರಿಗೂ ಎಲ್ಲಾರ್ಗು ಫ್ಯಾನ್ಸ್ ಇದಾರೆ, ಎಲ್ಲಾರ್ಗು ಫ್ಯಾನ್ಸ್ ಇರುತ್ತೆ. ಬಟ್ ಅಭಿಮಾನ ಅಂತ ಬಂದಾಗ, ಒಬ್ರಿಗೆ ಅಭಿಮಾನ ಕೊಡ್ತಾರೆ ಅಂದಾಗ ನೀವು ಆ ಅಭಿಮಾನನ ಅಕ್ಸೆಪ್ಟ್ ಮಾಡಿ, ಓ ಸೂಪರ್ ಅಂತ ಅನ್ನೋದು. ಈಗ ನನ್ನ ಇಲ್ಲಿ ಕರ್ಸಿ ಕೂರ್ಸಿ ಇವ್ರು ಮಾತಾಡ್ತವ್ರೆ ಅಂದ್ರೆ ಈ ಬೇರೆಯವರು ಅದ್ರ ಬಗ್ಗೆ ಕಮೆಂಟ್ ಹಾಕೋದು, ತಪ್ಪಾಗಿ ಮಾತಾಡೋದಲ್ಲ. ಏನೋ ನೀವು ಬಿಡಪ್ಪ ಅವ್ರನ್ನು ಜನ ಪ್ರೀತಿಸ್ತಾವ್ರೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇರ್ಬೇಕು. ಅವಾಗ ಏನಾಗುತ್ತೆ, ನಿಮ್ಮನ್ನು ಜನ ಪ್ರೀತಿಸ್ತಾರೆ. ಖಂಡಿತವಾಗಿ ಸತ್ಯ. ಎಸ್ ಸರ್. ಅದಾದ್ಮೇಲೆ ಮತ್ತೆ ಬೆಂಗಳೂರಿಗೆ ಬರ್ತೀರಿ ತಾವು. ಗಿಲ್ಲಿ ಗೆದ್ದೆಲ್ಲ ಮುಗ್ದಾದ್ಮೇಲೆ ಬರ್ತೀರಿ ತಾವು ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ಬಂದಾದ್ಮೇಲೆ ಲೈಕ್ ಗಿಲ್ಲಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ ನಿಮ್ಮನ್ನ, ಅಥವಾ ನೀವೇನಾದ್ರು ಗಿಲ್ಲಿ ಕಾಂಟ್ಯಾಕ್ಟ್? ಇಲ್ಲ, 1-2 ಸಲ ಹೇಳಿದ್ರು ನನಗೆ ಬನ್ನಿ ಅಂತ. ನಮ್ದೇನಪ್ಪಾ ಅಂದ್ರೆ ಒಂದು ಬೇರೆ ತರನೇ ಬಾಂಧವ್ಯ ಇದೆ ನಮ್ಗೆ, ತುಂಬಾ ಕಡೆ ಹೋಗ್ತಾ ಇರ್ತೀನಿ. ಬಟ್ ಮೀಟ್ ಮಾಡಕ್ ಆಗಿಲ್ಲ. ಸಾಧ್ಯವಾದ್ರೆ ಇಲ್ಲೇ ಮೀಟ್ ಮಾಡ್ತೀನಿ, ಇಲ್ಲ ದುಬೈಗೆ ಹೋದಾಗ ಖಂಡಿತ ಅವರು ನಮ್ಮ ಹತ್ರ ಬರ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಗಿದೆ. ಯಾಕೆಂದ್ರೆ ಆ ದುಬೈಗೆ ಬಂದವರೆಲ್ಲ ನಮ್ಮ ಹತ್ರ ಬರ್ತಾರೆ ಅನ್ನೋ ಒಂದು ಆಸೆ ನಮ್ಗೆ. ಯಾಕೆಂದ್ರೆ ಕನ್ನಡಿಗರಿಗೋಸ್ಕರ ಅಲ್ಲಿ ಯಾರು ಎಲ್ಲಾರು ಬರ್ತಾರೆ, ನಮ್ಮನ್ನ ನೋಡ್ತಾರೆ, ಒಂದು ಗೌರವ ಕೊಡ್ತಾರೆ, ಪ್ರೀತಿಸ್ತಾರೆ ಅನ್ನೋದು ಆಸೆಯಲ್ಲಿ ನಾವಿದೀವಿ. ಬಟ್ ಬೇರೆ ತರ ಯಾವ್ದೇ ನಮ್ಗೆ ಇದಿಲ್ಲ, ಅಂದ್ರೆ ಎಕ್ಸ್ಪೆಕ್ಟೇಷನ್ ಯಾವ್ದಿಲ್ಲ. ಪಾಪ ಅವ್ರವ್ರ ಬಿಸಿಲಿ ಅವ್ರು ಇರ್ತಾರೆ, ನಮ್ ಬಿಸಿಲಿ ನಾವ್ ಇರ್ತೀವಿ. ಎಲ್ಲೋ ಒಂದ್ ಕಡೆ ಸಿಕ್ಕಿದಾಗ ನಮ್ಗೆ ಎಲ್ಲೋ ಪಬ್ಲಿಕ್ ಅಲ್ಲಿ ಹೋಗಿ ಮಾತಾಡ್ದಾಗ ಏನಾಗುತ್ತೆ ಅಂದ್ರೆ ನಾವು ತುಂಬಾ ಇದಾಗ್ಬಿಡ್ತೀವಿ. ಹಂಗಾಗಿ ಅವ್ರಿಗೆ ಮನ್ಸಿಗೆ ಆರಾಮಾಗಿ ಕೂತ್ಕೊಂಡು, ಈಗೆಲ್ಲ ಸ್ವಲ್ಪ ಬಿಸಿ ಇದಾರೆ. ಈಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಕೂಡ ಎಷ್ಟು ದಿನ ಪ್ಲಾನ್ ಮಾಡ್ತೀವಿ ಅಲ್ವಾ? ಹೌದು.
ಎಲ್ಲೆಲ್ಲೆಲ್ಲ ಮೀಟ್ ಮಾಡ್ಬೇಕು ಅಂದ್ಕೊಂಡ್ವಿ, ಆದ್ರೆ ಪರಮಾತ್ಮ ಎಲ್ಲಿ ಯಾವಾಗ ಹೆಂಗ್ ಯಾವಾಗ ಕೊಡ್ತಾರೆ ಅನ್ನೋದು. ಹಂಗಾಗಿ ನಾವ್ ಅನ್ಕೊಂಡಿದ್ವಿ ಬೇರೆ ತರ ಯಾವಾಗಾರು ಸಿಗ್ತಾರೆ. ಯಾಕಂದ್ರೆ ಅವರು ಈಗ ನಮ್ಮಂಗೆ ಅವ್ರುವೆ ಈಗ ಎಷ್ಟೋ ಜನಕ್ಕೆ ನನ್ನನ್ನು ಮೀಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಎಷ್ಟೋ ಜನ ಆಗಿಲ್ಲ. ಹಂಗಾಗಿ ಕ್ಷಮೆ ಇರ್ಲಿ. ಯಾವತ್ತಾದ್ರೂ ಒಂದ್ ದಿವಸ ಸಿಗೋಣ. ಪ್ರೀತಿ ವಿಶ್ವಾಸ ನೀವೇನ್ ತೋರಿಸ್ತಾ ಇದ್ರ ಅದನ್ನ ಉಳಿಸ್ಕೊಳ್ಳೋ ಶಕ್ತಿ ಭಗವಂತ ಇನ್ನೂ ಕೊಡ್ಲಿ ನನಗೆ. ಹಾಗಾಗಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ನಮ್ಮನ್ನ ಕರ್ಸಿ ಒಂದ್ ಮಾತಾಡಿದ್ಕೆ ಇನ್ನೂ ಇದೆ, ಇಷ್ಟಕ್ಕೆ ಬಿಡಲ್ಲ ನಿಮ್ಮನ್ನ. ಈಗ ಅಂದ್ರೆ ಗಿಲ್ಲಿ ವಿಚಾರನೆ ತಗೊಂಡ್ಬಿಡೋಣ. ಆ ಗಿಲ್ಲಿದು ಒಂದು ಕಾಂಟ್ರವರ್ಸಿ ಆಗತ್ತೆ ಗೆದ್ದಾದ್ಮೇಲೆ. ಏನಪ್ಪಾ ಅಂತಂದ್ರೆ ಲೈಕ್ ಗಿಲ್ಲಿದು ಒಬ್ಬ ಫಸ್ಟ್ ಟ್ಯಾಟೋ ಹಾಕೊಂಡಿದ್ರು. ಗಿಲ್ಲಿ ಗೆದ್ದ ಅಂದ್ರೆ ಗೆಲ್ಲೋದಕ್ಕೆ ನೋಡ್ತಾ ಇದ್ದು ಅದು ಆಕ್ಚುಲಿ ನನ್ನ ಸ್ನೇಹಿತರೆ ಟ್ಯಾಟೋ ಹಾಕಿದ್ದು. ನಮ್ಮ ಸ್ನೇಹಿತರಾದವರು ಟ್ಯಾಟೋ ಗೋಸ್ಟ್ ಅಂದ್ಬಿಟ್ಟು ಅವ್ರು ಮೀಟ ಮಾಡ್ದೆ. ಅವರು ಕೂಡ ಹೇಳಿದ್ರು ಏನ್ ಎಸ್ ಅವ್ರದ್ದು ಅಂದ್ರೆ ಹಾಕಿಸ್ಕೊಂಡಿರ್ತಾರ ಅಭಿಮಾನದಿಂದನ. ಬಟ್ ಆದ್ರೆ ಗಿಲ್ಲಿ ಒಂದು ದಿನಕ್ಕೂ ನನ್ನನ್ನ ಕರೀಲಿಲ್ಲ. ಅಂದ್ರೆ ಇಷ್ಟೆಲ್ಲ ನಾವು ಒಂದು ತಾಯಿ ತಂದೆದ ಹಾಕಿಸ್ಕೊಡೋದ್ರ ಬದಲು ಅಭಿಮಾನದಿಂದನ ಗಿಲ್ಲಿದ್ ಹಾಕಿಸ್ಕೊಂಡಾಗ ಟ್ಯಾಟೋನ ನನ್ನನ್ನು ಕರೀಲಿಲ್ಲ, ಮಾತಾಡಿಸ್ಲಿಲ್ಲ ಅನ್ನೋದು ಅವ್ರ ಮನಸ್ಥಿತಿಯ ನೋವು ಇರುತ್ತೆ ಬಿಡಿ. ಯಾಕೆಂತಂದ್ರೆ ಸರ್ವೇ ಸಾಧಾರಣ ಅದು. ಸೊ ಅದು ಒಂದ್ ದೊಡ್ಡ ಇದಾಗತ್ತೆ, ಇಶ್ಯೂಸ್ ಆಗತ್ತೆ. ಆಮೇಲೆ ಬೇರೆ ಬೇರೆ ಎಲ್ಲ ಮಾತಾಡೋದಕ್ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಅವ್ರ ಪರವಾಗಿ ಮಾತಾಡ್ತಾರೆ. ಹೌದು ಪಾಪ ಟ್ಯಾಟೂ ಎಲ್ಲ ಹಾಕಿಸ್ಕೊಂಡ್ರು, ಆಮೇಲೆ 3-4 ಜನ ಹಾಕಿಸ್ಕೊಂಡ್ರು, ಅದ್ ಬಿಡಿ. ಬಟ್ ಫಸ್ಟ್ ಹಾಕಿಸ್ಕೊಂಡಿದ್ದ ಆ ಟ್ಯಾಟೂ ಗೋಸ್ಟ್ ಅವ್ರು ಹಾಕಿದ್ದು ಮತ್ತೆ ಅವ್ರು ಹಾಕಿಸ್ಕೊಂಡವ್ರು. ಆತರ ಒಂದೇ ಒಂದು ದಿನ ನಮಗ್ ಕರೀಲಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಅವ್ರನ್ನ ಕರ್ಕೊಂಡು ಹೋಗಿದ್ರು, ಅದ್ ಬೇರೆ ವಿಚಾರ. ಓಕೆನಾ, ಅವ್ರು ಫೇಮಸ್ ಆಗಿದ್ರು. ಬಟ್ ಆದ್ರೆ ನನ್ನನ್ನು ಕರೀಲಿಲ್ಲ, ಗಿಲ್ಲಿ ಪರ್ಸನಲಿ ಕರೆದು ಮಾತಾಡ್ಲಿಲ್ಲ ಅಂತ ಅವರು ಒಂದು ಅಳಲನ್ನ ತೋಡ್ಕೊಂಡಿದ್ರು. ಅದು ತುಂಬಾ ಕಾಂಟ್ರವರ್ಸಿಸ್ ಆಯ್ತು. ಅದ್ ಅವಶ್ಯಕತೆ ಇತ್ತ ಅಥವಾ ಅವ್ರ ಮನಸ್ಸಿಂದ ಆಗ್ತಾ ಇರೋ ನೋವುಗಳನ್ನ ಅವ್ರು ಎಕ್ಸ್ಪೋಸ್ ಮಾಡಿದ್ರು? ಹಿಂಗೆ ಹೇಳಿ ಅನ್ನೋದು ಅಭಿಮಾನ ಇರುತ್ತೆ. ಬಟ್ ಇವಾಗ ನೋಡಿ, ನನ್ನದೇ ಹೇಳ್ಕೊಡ್ತೀನಿ. ಅಲ್ಲಿ ದುಬೈಯಿಂದ ನಾವು ವಿಡಿಯೋ ಮಾಡಿ ಕಳಿಸ್ದು. ನಾವ್ ಯಾವತ್ತೂ ಇದುವರೆಗೂ ಅನ್ಕೊಂಡಿಲ್ಲ ಒಂದು ಸಪೋರ್ಟ್ ಮಾಡುದು, ನಮ್ಮನ್ನ ಮೀಟ್ ಮಾಡ್ಲಿಲ್ಲ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಯಾಕೆ ಅಂದ್ರೆ ಅದು ಕೆಲವೊಬ್ಬೊಬ್ರಿಗೆ ಅನ್ಸುತ್ತೆ, ಕೆಲವ್ರಿಗೆ ಅನ್ಸಲ್ಲ. ನನಗ್ ಅನ್ನಿಸ್ದಂಗೆ ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಅವ್ರವ್ರ ಅಭಿಪ್ರಾಯ ಅವ್ರವ್ರು ಬಿಟ್ಟಿದ್ದು. ಈಗ ನೀವು ನಮ್ಗೆ ಎಷ್ಟೋ ಜನ ಈಗ ಹೇಳ್ತಾರೆ, ಉದಾಹರಣೆಗೆ ನನ್ನನ್ನೇ ತಿಳ್ಕೊಳ್ಳೋಣ, ಇವ್ನ್ ಏನಪ್ಪಾ ಮಾಡೋನೆ, ಇವ್ನ್ ಕರೆದು ಮಾತಾಡ್ಸ್ತಾ ಇದಾರೆ ಅನ್ನೋರು ಇರ್ಬಹುದು. ಅವರ ಅನಿಸಿಕೆಗಳು ಮತ್ತೆ ಪ್ರಾಮಾಣಿಕವಾಗಿರುವಂತವ್ರು ಯಾರು ಆತರ ಮಾತಾಡಲ್ಲ. 100% ಇದು ನಾನು ಎಕ್ಸ್ಪೆಕ್ಟೇಷನ್ ಮಾಡೋದು ಇದನ್ನೇ. ಹೌದು, ಓಕೆ, ಹಂಗೆಲ್ಲ ಇದಾಯ್ತು. ಅದು ಅಂದ್ರೆ ಅವ್ರವ್ರ ಮನಸ್ಥಿತಿಗೆ ಬಿಟ್ಟಂತ ವಿಚಾರ ಅಂತ ಅಂದ್ರೆ. ಎಸ್, ಇನ್ ಮುಂದಿನ ದಿನಗಳಲ್ಲಿ ದುಬೈಗೆ ಹೋದ್ಮೇಲೆ ಅಂದ್ರೆ ಈಗ ಇಲ್ಲಿ ಏನೇನೆಲ್ಲ ಪ್ಲಾನ್ಸ್ ಹಾಕೊಂಡಿದ್ದೀರಿ? ಏನಾದ್ರು ಇದನ್ನೊಂದು ಮಾಡ್ಬೇಕು ಅಥವಾ ಈ ತರ ಒಂದು ನಮ್ಮ ಹೊಲದಲ್ಲೇ ಹಿಂಗೆ ಏನಾದ್ರು ಒಂದು ಮಾಡ್ಬೇಕು, ಈ ತರ ಏನಾದ್ರು ಪ್ಲಾನ್ಸ್ ಗಳನ್ನ ಇದೆ. ನಮ್ದು ಮೇಕೆ ಇದೆ, ಹಸು ಇದೆ, ಮತ್ತೆ ಸ್ಪೆಷಲಿ ಡ್ರ್ಯಾಗನ್ ಫ್ರೂಟ್ ಇದೆ. ನಮ್ದು ಮೇನ್ ಡ್ರ್ಯಾಗನ್ ಫ್ರೂಟ್, ತೆಂಗು ಇದೆ. ಅದಾದ್ಮೇಲೆ ದಿನ ಬಳಕೆಗೆ ಫ್ಲವರ್ ಹಾಕಿದ್ವಿ. ಫ್ಲವರ್ ಅಂತೂ ತುಂಬಾ ಅದ್ಭುತ. ಯಾಕೆಂದ್ರೆ ಒಂದು ಮನುಷ್ಯನ್ಗೆ ಫ್ಲವರ್ ಅಂತ ಬಂದಾಗ ಒಳ್ಳೇದಕ್ಕೂ ಬೇಕು, ಕೆಟ್ಟದಕ್ಕೂ. ಈಗ ದುಡ್ಡು ಒಳ್ಳೇದಕ್ಕೂ ಯೂಸ್ ಆಗತ್ತೆ, ಕೆಟ್ಟದಕ್ಕೂ ಯೂಸ್ ಆಗತ್ತೆ. ಖಂಡಿತವಾಗಿ ಎಲ್ಲದಕ್ಕೂ ಎಲ್ಲ ಆ ತರ ಒಂದು ದಿನ ಬಳಕೆಗೆ ಅದನ್ನ ಹೇಳ್ಬಾರ್ದು. ಯಾಕೆಂದ್ರೆ ನಾವೇನ್ ವ್ಯಕ್ತಪಡಿಸ್ಬಾರ್ದು. ಹೂವ ಒಂದು ಫ್ಲವರ್ ಅಂತ ಬಂದಾಗ ಅದು ನಾವು ಎನಿವನ್ನು ಓಪನ್ ಟು ಕ್ಲೋಸ್. ಹೌದು ಹೌದು. ಎನಿವೆ ಇದೆ, ಯಾರು ತಪ್ಪು ತಿಳ್ಕೊಬೇಡಿ. ಫ್ಲವರ್ ಅಂತ ಬಂದಾಗ ಈ ಫ್ಲವರ್ ನ ಇದಕ್ಕೆ ಬಳಸ್ಬೇಕು ಅಂತ ಎಲ್ಲೂ ಬರ್ದಿಲ್ಲ. ಹೌದು ಹೌದು, ಯಾವುದಕ್ಕಾದ್ರೂ ಬಳಸ್ಬೋದು. ಈಗ ಸೇಮ್ ವಾಟರ್ ಇದ್ದಂಗೆ, ವಾಟರ್ನ ನಾವ್ ಏನಕ್ ಬೇಕಾದ್ರೂ ಬಳಸ್ಬೋದು. ಆ ತರ ಫ್ಲವರ್ ಒಂದು ನಮ್ದು ತುಂಬಾ ಅದ್ಭುತವಾಗಿ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನನಗೆ ತುಂಬಾ ಆಸೆ ಇದೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ. ನೋಡುವ, ಅದು ಈಗ ನಾವ್ ಅನ್ಕೊಂಡಂಗೆಲ್ಲ ಆಗಲ್ಲ, ಕೆಲವೊಂದ್ ಟೈಮ್ ಆಗುತ್ತೆ. ನೋಡುವ, ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ. ಅದೊಂದಿದೆ. ಎಲ್ಲ ಬೇರೆ ಬೇರೆ ಆಗತ್ತೆ ಬಿಡಿ. ಎಲ್ಲ ಅಂದ್ರೆ ನೋಡಿ, ಯಾವ್ದೇ ಆಗ್ಲಿ ಒಂದ್ ನಿಷ್ಕಲ್ಮಶವಾಗಿ ಏನೇ ಮಾಡಿದ್ರು ಅದು ಸಕ್ಸಸ್ ಆಗತ್ತೆ. ನನಗೆ ಗೊತ್ತಿರೋ ಪ್ರಕಾರ ಪ್ರಾಮಾಣಿಕವಾಗಿ ಮಾಡ್ತೀವಿ. ಖಂಡಿತ ನಾವು ಅದನ್ನೇ ಬಯಸೋದು. ನಮ್ಮ ಏನೋ ಒಂದು ಕೆಲವೊಂದ್ ಟೈಮ್ ಹೇಳ್ಬಿಟ್ಟು ಆಗದೆ ಹೋದಾಗ ಒಂದ್ ಸ್ವಲ್ಪ ಮನಸ್ಸಲ್ಲಿ ಕೊರತೆ ಇರುತ್ತೆ. ಬಟ್ ಇದುವರೆಗೂ ಏನ್ ಮಾಡಿದ್ವು ಬಿಟ್ಟಿದ್ವು, ನಾವು ಏನ್ ಹೇಳಿದೀವಿ ಅದೆಲ್ಲ ಮಾಡಿದೀನಿ ನಾನು. ಆಗಿದೆ ನನ್ನ ಮನ್ಸಿಗೆ. ಈಗ ಕೆಲವೊಂದು ನಾನು ದುಬೈಗೆ ಹೋಗ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಮಧ್ಯದಲ್ಲಿ ಬ್ಯಾಂಕಾಕ್ ಇಂದ ಬಂದ್ಮೇಲೆ ಎಲ್ಲ ಹೇಳೋರು, ಅಣ್ಣ ಒಂದ್ಸಲ ದುಬೈಗೆ ಬರ್ಬೇಕಣ್ಣ ನೀವು ಅಂತ. ನಮ್ಮ ಹುಡುಗರು ತುಂಬಾ ಜನ ಸ್ನೇಹಿತರು ಇದಾರೆ ಅಲ್ಲಿ. ಬಟ್ ನೋಡೋಣಿರಪ್ಪ ನೀವೇ. ಆಕಸ್ಮಿಕವಾಗಿ ಒಂದು ಕಾಲ ಕೂಡಿ ಬಂತು. ಹೋದು ಒಂದ್ ಒಳ್ಳೆ ಸ್ನೇಹನ ಬೆಳೆಸ್ಕೊಂಡು ಸಂಪಾದನೆ ಮಾಡ್ಕೊಂಡು
ಒಂದ್ ಒಳ್ಳೆ ಸ್ನೇಹ ಅನ್ನೋದಕ್ಕಿಂತ ಒಂದು ಒಳ್ಳೆ ನೇಮು ಇಡೀ ನಮ್ ಕರ್ನಾಟಕದ ಜನತೆಗೆ ನಿಜವಾಗ್ಲೂ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹೌದು, ಅದು ಹೊರಗಡೆಯಿಂದಲ್ಲ, ಮನಸ್ಸಿಂದ. ಖಂಡಿತವಾಗಿ ಮಂಜು ಅವರೇ, ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ನೋಡಿ, ಏನೇ ಒಂದು ಮಾಡ್ತೀವಿ ಅಂತಂದ್ರೂ ಕೂಡ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಹಾಗೂ ಇನ್ನೊಂದು ಮತ್ತೊಂದೆಲ್ಲ ಇರುತ್ತೆ. ಆದ್ರೆ ನಿಮ್ಮನ್ನ ನೋಡಿ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಎಲ್ಲೇ ಇದ್ರೂನು ನಮ್ಮ ಒಂದು ತನನ ಎತ್ತಿ ತೋರಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಮತ್ತೆ ಎರಡನೇ ವಿಚಾರ, ಎಲ್ಲೇ ಇದ್ರು ಕನ್ನಡದಲ್ಲೇ ಮಾತಾಡ್ಬೇಕು, ಹೆಂಗಾದ್ರೂ ಇರು ಎಲ್ಲಾದ್ರೂ ಇರು ಕನ್ನಡದಲ್ಲಿ ಮಾತಾಡ್ರಪ್ಪ ಅಂತ ಅಂದ್ಬಿಟ್ಟು ಅದನ್ನ ನೀವು ತೋರ್ಸೋ ರೀತಿ ಇದೆಯಲ್ಲ, ಖಂಡಿತ ಅದು ಬಹಳ ಚೆನ್ನಾಗಿದೆ. ಮತ್ತೆ ಕೆಲವ್ರಿಗೆ ಅಂದ್ರೆ ತುಂಬಾ ಈಗ ನಮ್ಮಂತವ್ರಿಗೆಲ್ಲ ಎಲ್ಲಿ ನಾವು ದುಬೈಗೆ ಬರುವಂತದ್ದೆಲ್ಲ ದೂರದ ಮಾತು ಅನ್ನೋ ತರ ಇರುತ್ತೆ. ನಿಮ್ ವಿಡಿಯೋಗಳು ನೋಡಿ ಹಿಂಗೈತಾ ದುಬೈ, ಹಿಂಗೈತಾ ಅನ್ನಿಸ್ತಾ ಇರುತ್ತೆ. ಸೊ ಅದೆಲ್ಲ ಖುಷಿ ವಿಚಾರ. ಇಡೀ ನಮ್ಮ ಕರ್ನಾಟಕದ ಜನತೆಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಇಲ್ಲಿನ ಸೊಗಡನ್ನ ಅಲ್ಲಿ ತೋರಿಸ್ತಾ ಇದ್ದೀರಿ, ಅಲ್ಲಿನ ಸೊಗಡನ್ನ ನಮ್ ಕರ್ನಾಟಕದಲ್ಲಿ ತೋರಿಸ್ತಾ ಇದ್ದೀರಿ. ಬಹಳ ಹೆಮ್ಮೆ ಅನ್ಸುತ್ತೆ. ಇದೇ ತರ ಇನ್ನು ದೊಡ್ಡ ಮಟ್ಟಕ್ಕೆ ನಿಮ್ಮ ಒಂದು ಯಶಸ್ಸು ಬೆಳೀಲಿ. ಇನ್ನು ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಮತ್ತೆ ಸಮಾಜ ಸೇವೆಗಳಲ್ಲೂ ತೊಡಗಿಸ್ಕೊಳ್ಳಿ ಅಂತ ನಾನ್ ಕೇಳ್ಕೊಂತೀನಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಒಂದು ಆಸೆಗೆ ನಿಜವಾಗ್ಲೂ ಆ ಭಗವಂತ ಶಕ್ತಿ ಕೊಡ್ಲಿ, ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ಜೈ ಕರ್ನಾಟಕ, ಜೈ ಭಾರತ. ನೋಡಿ, ಈಗ ಇದು ಲಾಸ್ಟ್ ಎಂಡ್ ವಿಡಿಯೋದಲ್ಲಿ ನಿಮ್ದು ಎಲ್ಲಾದ್ರಲ್ಲೂ ಇದೊಂದು ಬರುತ್ತೆ, ಜೈ ಕರ್ನಾಟಕ ಜೈ ಭಾರತಾಂಬೆ ಅನ್ನೋದು. ಅಂದ್ರೆ ಯಾಕೆಂದ್ರೆ ನಾವು ಓದಿದೆ ಕನ್ನಡ ಮೀಡಿಯಂ ಅಲ್ವಾ, ಹಂಗಾಗಿ ಎಲ್ಲೋ ಇಷ್ಟು ವಿಡಿಯೋಗಳಲ್ಲಿ ಎಲ್ಲೋ ಒಂದೆರಡು ಕಡೆ ಒಂದೆರಡು ಪದ ಇಂಗ್ಲಿಷ್ ಬಳಸಿರ್ಬೋದು ಬಿಟ್ರೆ ಪ್ರತಿ ಒಂದು ಕನ್ನಡನೇ ಹೇಳಿರೋದು. ಅಪ್ಪಟ ಕನ್ನಡದಲ್ಲಿ ಮಾತ್ರ. ಹೌದು, ನಿಮ್ಗೆ ಅಲ್ಲಿ ದುಬೈ ಲ್ಯಾಂಗ್ವೇಜಸ್ ಎಲ್ಲ ಬರುತ್ತಾ? ಇಲ್ಲ ಸರ್, ಸ್ವಲ್ಪ ಅಂದ್ರೆ ಅಲ್ಲಿ ನಮ್ ಬರೋರೆಲ್ಲ ನಾವು ಕನ್ನಡದವ್ರೆ. ನಾವು ಜಾಸ್ತಿ ಒಳಗಡೆ ಇರೋದ್ರಿಂದ ನಾವು ಕನ್ನಡದಲ್ಲೇ ಮಾತಾಡ್ತೀವಿ. ಆಮೇಲೆ ನಾವ್ ಏನೇ ಹೊರಗಡೆ ಹೋದ್ರು ತುಂಬಾ ಎಲ್ಲೂ ಹೋಗಲ್ಲ. ಹಂಗಾಗಿ ಜಾಸ್ತಿ ಹೋದ್ರೂ ಕೂಡ ನಾವೇನು ತುಂಬಾ ಬೇರೆ ಬೇರೆ ಭಾಷೆಯಲ್ಲಿ ಸಂಪರ್ಕ ಮಾಡಕ್ಕೆ ನಾವ್ ಇದಿಲ್ಲ. ನಮ್ಗೆ ಹೋಗ್ತಿವಿ, ಏನ್ ಬೇಕು ತಗೋತೀವಿ, ಬರ್ತೀವಿ, ಅಲ್ಲಿ ಕ್ಲಿಯರ್ ಆಗುತ್ತೆ. ಯಾಕೆಂದ್ರೆ ತುಂಬಾ ನಾವೇನು ತುಂಬಾ ಇದ್ ಮಾಡ್ಕೊಳ್ಳೋಂಥದ್ದೇನಿಲ್ಲ, ಅವಶ್ಯಕತೆ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಅಳವಡಿಸ್ಕೋತೀವಿ. ಖಂಡಿತವಾಗಿ ತುಂಬಾ ಖುಷಿ ಆಯ್ತು ಮಂಜು ಅವರೇ. ಎಸ್ ಸ್ನೇಹಿತರೆ, ನಿಮ್ಗೇನು ಅನ್ನಿಸ್ತು ಕಮೆಂಟ್ ನ ಮೂಲಕ ತಿಳಿಸಿ. ಒಂಥರ ಖುಷಿ ಆಯ್ತು, ನನ್ಗಂತೂ ಬಹಳ ಖುಷಿ ಆಯ್ತು ಇವ್ರನ್ನ ಕಂಡು. ಸೊ ನಿಮ್ಗೇನು ಅನ್ನಿಸ್ತು ಕಮೆಂಟ್ ನ ಮೂಲಕ ತಿಳಿಸಿ. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.